ವಾರ್ತೆಗಳ ವಿವರ. ಜನವರಿ 2ರಂದು ಮಂಗಳೂರಿನಲ್ಲಿ ನಡೆಯಲಿರುವ ಹಿಂದೂ ಸಮಾಜೋತ್ಸವದ ನಿಮಿತ್ತ ಮಂಗಳೂರಿನ ಬನ್ಸ್ ಹಾಸ್ಟೆಲ್ ರಸ್ತೆ ಸಮೀಪ ಸಮಾಜೋತ್ಸವ ಕಚೇರಿಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ದಕ್ಷಿಣ ಪ್ರಾಂತ ಕಾರ್ಯವಾಹ ಡಾ. ಪ್ರಭಾಕರ್ ಭಟ್ ಕಲ್ಲಡ್ಕ ಮಂಗಳವಾರ ಉದ್ಘಾಟಿಸಿದರು. ಹನುಮದ್ ಶಕ್ತಿ ಜಾಗರಣ ಸಮಿತಿ ವತಿಯಿಂದ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಜನವರಿ 2ರಂದು ನಡೆಯಲಿರುವ ಬೃಹತ್ ಹಿಂದೂ ಸಮಾಜೋತ್ಸವದ ಪೂರ್ವಭಾವಿಯಾಗಿ ಮಂಗಳವಾರ ಮಂಗಳೂರಿನ ಬನ್ಸ್ ಹಾಸ್ಟೆಲ್ ಸರ್ಕಲ್ ಸಮೀಪದಲ್ಲಿ ಸಮಾಜೋತ್ಸವದ ಕಚೇರಿಯನ್ನು ಉದ್ಘಾಟಿಸಲಾಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಪ್ರಾಂತ ಕಾರ್ಯವಾಹ ಡಾ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಹಿಂದೂ ಸಮಾಜೋತ್ಸವದ ಕಚೇರಿಯನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಡಾ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಸಂಘಟಿತ ಹಿಂದೂ ಸಮಾಜ ಇಂದಿನ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ದೇಶದ ಸಂಸ್ಕೃತಿ, ಜೀವನ ಮೌಲ್ಯಗಳ ಅಂತಃಸತ್ವದೊಂದಿಗೆ ಹಿಂದೂ ಸಮಾಜ ಎದ್ದು ನಿಲ್ಲುವುದು ಅಗತ್ಯವಾಗಿದೆ. ಜಾತಿ ವರ್ಗ ಭೇದ ಬದಿಗಿಟ್ಟು ಒಂದಾದರೆ ಹಿಂದೂ ಸಮಾಜಕ್ಕೆ ಹೆಚ್ಚಿನ ಶಕ್ತಿ ಪ್ರಾಪ್ತಿಯಾಗುತ್ತದೆ ಎಂದರು. ಸಮಾಜಕ್ಕೆ ಇರುವ ಅಪಾಯ ದೂರವಾಗಿಲ್ಲ. ಅಯೋಧ್ಯೆಯಲ್ಲಿ ವಿವಾದಕ್ಕೆ ಒಳಗಾಗಿದ್ದ ಪ್ರದೇಶ ರಾಮ ಜನ್ಮಭೂಮಿ ಎಂದು ಅಲಹಾಬಾದ್ ನ್ಯಾಯಾಲಯ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸುವ ಮೂಲಕ ಸಂಘ ಪರಿವಾರ ಸಾಧು ಸಂತರ ನಿರಂತರ ಹೋರಾಟಕ್ಕೆ ಒಂದು ಹಂತದ ಜಯ ದೊರೆತಿದೆ. ಹಕ್ಕು ಪ್ರತಿಪಾದಿಸಿ ಸುನ್ನಿ ವಕ್ಫ್ ಮಂಡಳಿ ಸಲ್ಲಿಸಿದ ಅರ್ಜಿ ವಜಾಗೊಂಡರೂ ಈ ಭೂಮಿ ಪಾಲು ಮಾಡಿಕೊಳ್ಳುವ ಮೂಲಕ ಹಿಂದೂ ಸಮಾಜಕ್ಕೆ ಅನ್ಯಾಯವಾಗಿದೆ. ಮತಾಂತರ, ನಕ್ಸಲಿಸಂ ಮತ್ತು ಭಯೋತ್ಪಾದನೆ ಮೂಲಕ ಹಿಂದೂ ಸಮಾಜ ಒಡೆಯಲು ಕಾರ್ಯ ನಡೆಯುತ್ತಿದೆ. ಹಿಂದೂ ಹೆಣ್ಣು ಮಕ್ಕಳ ಪರಾರಿ ಪ್ರಕರಣಗಳು ಗಮನಾರ್ಹ ಸಂಖ್ಯೆಯಲ್ಲಿ ಬೆಳಕಿಗೆ ಬರುತ್ತಿದೆ ಎಂದರು. ದೇಶದ ಸ್ವಾಭಿಮಾನದ ಪ್ರತೀಕವಾಗಿರುವ ಶ್ರೀರಾಮ ಜನ್ಮಭೂಮಿಯಲ್ಲಿಯೇ ಭವ್ಯ ರಾಮ ಮಂದಿರ ನಿರ್ಮಾಣಗೊಳ್ಳುವುದು. ಅಕ್ರಮ ವಿದೇಶಿ ವಲಸಿಗನ ಬಾಬರಣ ಮಸೀದಿ ಅಯೋಧ್ಯೆಯಲ್ಲಿ ಮಾತ್ರವಲ್ಲ, ದೇಶದ ಯಾವುದೇ ಮೂಲೆಯಲ್ಲಿ ಕಟ್ಟಲು ಅವಕಾಶ ನೀಡುವುದಿಲ್ಲ. ಇತರ ಮಸೀದಿಗಳನ್ನು ಕಟ್ಟಿಕೊಳ್ಳುವುದಕ್ಕೆ ಸಂಘಟನೆಯ ಆಕ್ಷೇಪವಿಲ್ಲ ಎಂದು ತಿಳಿಸಿದರು. ರಾಜಕೀಯ ಪಕ್ಷಗಳಿಗೆ ಓಟು ತುಂಬಿಸಲು ಹಿಂದೂ ಸಮಾಜೋತ್ಸವ ನಡೆಸುತ್ತಿಲ್ಲ. ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿದ್ದು ದೇಶಾದ್ಯಂತ ನಡೆಯುತ್ತಿದೆ. ಈ ಕುರಿತು ಕೆಲವರು ಮಾಡುತ್ತಿರುವ ಟೀಕೆಗಳಲ್ಲಿ ಹುರುಳಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಹಿಂದೂ ಸಂಘಟನೆ ಕಾರ್ಯ ಮಾಡ್ತಾ ಇದ್ದಾವೆ. ಹಿಂದೂ ಸಂಘಟನೆ ಕಾರ್ಯ ಅಂದ್ರೆ ಏನು ಅಂತ ಕೇಳಿದಾಗ ಅವರು ಹೇಳಿರುವಂತದ್ದು, ಇದೊಂದು ಈಶ್ವರೀಯ ಕಾರ್ಯ, ಇದೊಂದು ದೇವರ ಕೆಲಸ. ಇದು ಯಾರಿಗೂ ಅನ್ಯಾಯ ಮಾಡಿದೆ ಎಲ್ಲರಿಗೂ ಒಳಿತನ್ನು ಮಾಡುವಂತಹ ಒಂದು ಕಾರ್ಯ, ಅದು ಹಿಂದೂ ಸಂಘಟನೆ ಕಾರ್ಯ. ಹಿಂದೂ ಸಮಾಜ ಎದ್ದು ನಿಂತಲ್ಲಿ, ಶಕ್ತಿಶಾಲಿಯಾದಲ್ಲಿ ಜಗತ್ತಿಗೆ ಮಂಗಳಾಗ್ತದೆ, ಜಗತ್ತಿಗೆ ಒಳ್ಳೇದಾಗ್ತದೆ. ಯಾಕೆಂದ್ರೆ ಯಾರಿಗೂ ಅನ್ಯಾಯ ಮಾಡದಂತ, ಯಾರಿಗೂ ತೊಂದರೆ ಮಾಡದಂತ, ಮತ್ತೆ ಎಲ್ಲರಿಗೂ ಒಳ್ಳೇದು ಮಾಡುವಂತ ಒಂದು ದೃಷ್ಟಿಕೋನ, ಅದು ಹಿಂದೂ ಸಮಾಜದಲ್ಲಿ, ಹಿಂದೂ ಧರ್ಮ ಸಂಸ್ಕೃತಿ ಪರಂಪರೆಯಲ್ಲಿ, ಜೀವನ ಮೌಲ್ಯಗಳಲ್ಲಿ ಅಡಗಿಕೊಂಡಿರುವಂಥದ್ದು. ಕೊಲ್ಯ ಶ್ರೀ ರಾಮಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಸಮಸ್ತ ಹಿಂದೂಗಳ ಸಂಕಲ್ಪವಾಗಿದೆ ಎಂದು ನುಡಿದರು. ವಿಶ್ವ ಹಿಂದೂ ಪರಿಷತ್ತಿನ ವಿಭಾಗಾಧ್ಯಕ್ಷ ಪ್ರೊಫೆಸರ್ ಎಂಬಿ ಪುರಾಣಿಕ್ ಪ್ರಸ್ತಾವನೆಗೈದರು. ಹನುಮದ ಶಕ್ತಿ ಜಾಗರಣ ಸಮಿತಿಯ ಜಿಲ್ಲಾಧ್ಯಕ್ಷ ರವಿಶಂಕರ ಮಿಜಾರು, ಕೋಶಾಧಿಕಾರಿ ಮನೋಹರ ತುಳಜಾರಾಮ್ ಉಪಸ್ಥಿತರಿದ್ದರು. ಜಿತೇಂದ್ರ ಕೊಟ್ಟಾರಿ ಸ್ವಾಗತಿಸಿ, ಜಗದೀಶ ಶ್ರೀನವ ವಂದಿಸಿ, ಶಿವಾನಂದ ಮೆಂಡನ್ ಕಾರ್ಯಕ್ರಮ ನಿರೂಪಿಸಿದರು. ಮಂಗಳೂರಿನ ಪ್ರತಿಷ್ಠಿತ ಒಮೆಗಾ ಆಸ್ಪತ್ರೆಯಲ್ಲಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಹೃದ್ರೋಗಿಗಳಿಗಾಗಿ ಹೃದ್ರೋಗಿ ಸಂಬಂಧ ಪುನರ್ವಸತಿ ಕೇಂದ್ರದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಜೆ ಪಾಲೆಮಾರ್ ಬುಧವಾರ ನೆರವೇರಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿ ಮಂಗಳೂರಿನ ಒಮೆಗಾ ಆಸ್ಪತ್ರೆಯಲ್ಲಿ ಹೃದ್ರೋಗಿಗಳ ಪುನರ್ವಸತಿ ಕೇಂದ್ರವನ್ನು ಆರಂಭಿಸಲಾಗಿದೆ. ಡಿಸೆಂಬರ್ 15ರ ಬುಧವಾರ ನೂತನವಾಗಿ ಆರಂಭಿಸಲಾಗಿರುವ ಹೃದ್ರೋಗಿಗಳ ಪುನರ್ವಸತಿ ಕೇಂದ್ರವನ್ನು ಒಮೆಗಾ ಆಸ್ಪತ್ರೆಯಲ್ಲಿ ಉದ್ಘಾಟಿಸಲಾಯಿತು. ಇದೇ ಸಂದರ್ಭದಲ್ಲಿ ಉಚಿತ ಹೃದ್ರೋಗ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಒಮೆಗಾ ಆಸ್ಪತ್ರೆಯು ದಕ್ಷಿಣ ಭಾರತದಲ್ಲಿ ಅತ್ಯಾಧುನಿಕ ಹೃದ್ರೋಗ ಕೇಂದ್ರವೆಂದು ಪರಿಗಣಿತವಾಗಿದ್ದು, ನೂತನ ಸೌಲಭ್ಯವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಜೆ ಪಾಲೆಮಾರ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಕೃಷ್ಣ ಜೆ ಪಾಲೆಮಾರ್ ಅವರು, ಪ್ರಸ್ತುತ ದಿನದಲ್ಲಿ ಹೊಸ ರೋಗಗಳು ಎದುರಾಗುತ್ತಿರುವ ಈ ಸಂದರ್ಭದಲ್ಲಿ ಆ ರೋಗಗಳನ್ನು ಬುಡ ಸಮೇತವಾಗಿ ಕೀಳುವ ಪ್ರಯತ್ನದಲ್ಲಿ ವೈದ್ಯ ಜಗತ್ತು ಈಗಾಗಲೇ ಕಾರ್ಯಪ್ರವೃತ್ತವಾಗಿರುವುದು ಶ್ಲಾಘನೀಯ ಎಂದರು. ಈ ಸಂದರ್ಭದಲ್ಲಿ ವೈದ್ಯಕೀಯ ಸವಲತ್ತನ್ನು ಕೊಟ್ಟಂತ ಇಡೀ ದೇಶದಲ್ಲೇ ವಿಶೇಷವಾಗಿ ಪ್ರಥಮ ಬಾರಿಗೆ ವೈದ್ಯಕೀಯ ಸವಲತ್ತನ್ನು ಹೆಚ್ಚು ಕೊಟ್ಟಂತ ಜಿಲ್ಲೆ ಅಂದ್ರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ. ಇದು ವಿಶೇಷವಾಗಿ ಇವತ್ತು ಹೃದಯ ಕಾಯಿಲೆ ಇರಲಿ, ಬೇರೆ ಬೇರೆ ಕಾಯಿಲೆಗಳಿಗೆ ವಿಶೇಷ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇಲ್ಲಿ ಜನ ಬಂದು ಎಷ್ಟೋ ವಾಸಿಯಾಗಿ ಹೋದಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು.
ಇದೇ ಸಂದರ್ಭದಲ್ಲಿ ಉಚಿತ ಹೃದ್ರೋಗ ಡಯಾಬಿಟಿಸ್ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಉಚಿತ ಹೃದ್ರೋಗ ಶಿಬಿರವನ್ನು ಹೃದ್ರೋಗ ತಜ್ಞರಾದ ಡಾಕ್ಟರ್ ಎ.ವಿ. ಶೆಟ್ಟಿ ಅವರು ಉದ್ಘಾಟಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಒಮೆಗಾ ಆಸ್ಪತ್ರೆಯ ಸುದ್ದಿ ಪತ್ರವನ್ನು ಬಿಡುಗಡೆಗೊಳಿಸಿದರು. ನಂತರ ಅವರು ಸಾಂದರ್ಭಿಕವಾಗಿ ಮಾತನಾಡಿದರು. Whatever you have been doing before, you should be able to do thereafter, and you continue to do. That is the idea of rehabilitation. So the center here is meant for that. After your surgery, they will develop your fitness in such a way that you go back to your original position. Whatever job you have been doing, you will go back to that. You are not going to spend the rest of your life as a ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಎಚ್ ಪ್ರಭಾಕರ್, ಮಣಿಪಾಲ ಮೀಡಿಯಾ ನೆಟ್ವರ್ಕ್ನ ಸಹ ಉಪಾಧ್ಯಕ್ಷ ಆನಂದ್ ಕೆ ಭಾಗವಹಿಸಿದರು. ಮಂಗಳೂರಿನ ಒಮೆಗಾ ಆಸ್ಪತ್ರೆಯ ಅಧೀಕ್ಷರಾದ ಡಾಕ್ಟರ್ ಕೆ ಮುಕುಂದ್ ಅವರು ಸ್ವಾಗತಿಸಿದರು. ಆಸ್ಪತ್ರೆಯ ಮುಖ್ಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಎ.ಜಿ. ಜಯಕೃಷ್ಣನ್, ಆಡಳಿತಾಧಿಕಾರಿ ಎಸ್.ಎಲ್. ಭಾರದ್ವಾಜ್, ಡಾಕ್ಟರ್ ಎ.ಜಿ. ಜಯಕೃಷ್ಣನ್ ಸೇರಿದಂತೆ ಇತರರು ಹಾಜರಿದ್ದರು. ಹೃದ್ರೋಗದಿಂದ ಬಳಲುತ್ತಿರುವವರು, ಚಿಕಿತ್ಸೆ ಪಡೆದವರು, ಡಯಾಬಿಟಿಸ್ ಕಾಯಿಲೆ ಇರುವವರಿಗೆ ಈ ಅತ್ಯಾಧುನಿಕ ಕೇಂದ್ರದಲ್ಲಿ ಸಲಹೆ ಸೂಚನೆಗಳನ್ನು ನೀಡಲಾಗುತ್ತದೆ. ಈ ಕೇಂದ್ರದಲ್ಲಿ ಬೆಳಿಗ್ಗೆ 9 ರಿಂದ ರಾತ್ರಿ 8 ರವರೆಗೆ ಹೃದ್ರೋಗ ತಜ್ಞರು, ಡಯಾಬಿಟಾಲಜಿಸ್ಟ್, ಫಿಸಿಯೋಥೆರಪಿಸ್ಟ್ಗಳು, ಹೃದ್ರೋಗ ಕೌನ್ಸಿಲರ್ಗಳ ಸೇವೆ ಲಭ್ಯವಿದೆ. ಎಲ್ಲ ತಜ್ಞರು ಒಂದೇ ಕೇಂದ್ರದಲ್ಲಿ ಸೇವೆಗೆ ಲಭ್ಯವಿರುವ ಕಾರಣ ಇದೊಂದು ವಿಶಿಷ್ಟ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಆಸ್ಪತ್ರೆಯ ಅಧ್ಯಕ್ಷರಾದ ಡಾಕ್ಟರ್ ಕೆ ಮುಕುಂದ್ ಅವರು ತಿಳಿಸಿದ್ದಾರೆ. ಕೇಂದ್ರದಲ್ಲಿ ಹೃದ್ರೋಗಿಗಳಿಗೆ ದೈಹಿಕ ಸಾಮರ್ಥ್ಯವನ್ನು ವೃದ್ಧಿಸುವ, ಕಾಪಾಡಿಕೊಳ್ಳುವ ವ್ಯಾಯಾಮಗಳನ್ನು ಕಲಿಸಿಕೊಡುವುದಲ್ಲದೆ ಮಾನಸಿಕ ಆರೋಗ್ಯ ವರ್ಧನೆಗೂ ಒತ್ತು ನೀಡಲಾಗುತ್ತದೆ ಎಂದರು. ಈಗ ಜಾಹೀರಾತಿನ ನಂತರ ನಮ್ಮ ನಾಡು ವಾರ್ತೆಗಳು.